ಪಸ್ಕಾ ಹಬ್ಬದ ಈ ಸುದಿನಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಮಗ ಉಪವಾಸ ದಿನಗಳ 47ನೆಯ ದಿನದಲ್ಲಿ ನಾವು ಬಂದಿದ್ದೇವೆ. ಈ ದಿನದ ಧ್ಯಾನಕ್ಕಾಗಿ ವಿಮೋಚನೆಕಾಂಡ ಪುಸ್ತಕ 12ನೇ ಅಧ್ಯಾಯ 1-17 ತನಕ ಇರುವಂತಹ ವಚನಗಳು. ಈ ಭಾಗದಲ್ಲಿ ಪಸ್ಕಾ ಹಬ್ಬದ ಆಚರಣೆಯನ್ನು ನಾವು ಕಾಣುತ್ತೇವೆ. ಪಸ್ಕಾ ಎಂಬ ಹೀಬ್ರೂ ಪದದ ಅರ್ಥ ದಾಟಿ ಹೋಗು, ಹಾದು ಹೋಗು ಎಂಬುದಾಗಿ, ಅಥವಾ ಪಾಸ್ ಓವರ್. ಸಂಹಾರ ದೂತನು ಇಸ್ರಾಯೇಲರನ್ನು ಯಾವ ಹಾನಿಯೂ ಮಾಡದೆ ದಾಟಿ ಹೋದಂತಹ ದಿನ. ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದಂತಹ ಇಸ್ರಾಯೇಲ್ಯರ ಮೊರೆಯನ್ನು ಕೇಳಿದ ದೇವರು ತನ್ನ ಜನರ ಬಿಡುಗಡೆಗಾಗಿ ಮೋಶೆಯನ್ನು ಕಳುಹಿಸಿದರು. ಇಸ್ರಾಯೇಲ್ಯರನ್ನು ಸ್ವತಂತ್ರನಾಗಿ ಬಿಡುವುದಕ್ಕೆ ಮನಸ್ಸಿಲ್ಲದಂತಹ ಫರೋವನನ ಮೊಂಡುತನದಲ್ಲಿ ಯೆಹೋವ ದೇವರು ಅವರನ್ನು ಶಿಕ್ಷಿಸುವುದು ನಾವು ನೋಡುತ್ತೇವೆ. ವಿಮೋಚನೆಕಾಂಡ ಅಧ್ಯಾಯ 7-11 ತನಕ ಇರುವಂತಹ ಅಧ್ಯಾಯಗಳಲ್ಲಿ ಯೆಹೋವ ದೇವರು 10 ವ್ಯಾಧಿಗಳ ಮೂಲಕವಾಗಿ ಫರೋವನನನ್ನು, ಐಗುಪ್ತರನ್ನು ಶಿಕ್ಷಿಸುವಂಥದ್ದು ನಾವು ಕಾಣುತ್ತೇವೆ. ಆದರೆ ಇಸ್ರಾಯೇಲರಿಗೆ ಯೆಹೋವ ದೇವರು ಹೇಳಿದ್ದಾರೆ, ನೀವು ಈ ದಿನದಲ್ಲಿ ಪೂರ್ಣಾಂಗವಾದ ಒಂದು ಕುರಿಯನ್ನು ಕೊಯ್ದು ಅದರ ರಕ್ತವನ್ನು ಮನೆ ಬಾಗಿಲಿನ ಮೇಲಿನ ಪಟ್ಟಿಗೂ ನಿಲುವು ಕಂಬಗಳಿಗೂ ಹಚ್ಚಬೇಕು ಎಂಬುದಾಗಿ. ಇದರ ಮೂಲಕವಾಗಿ ಸಂಹಾರ ದೂತನು ಇಸ್ರಾಯೇಲಿಯ ಮನಗಳನ್ನು ಬಿಟ್ಟು ಐಗುಪ್ತರ ಚೊಚ್ಚಲ ಮಕ್ಕಳನ್ನು ಸಂಹರಿಸುವುದು ಅಂದನು. ಒಂದು ಪೂರ್ಣಾಂಗವಾದ ಕುರಿ ಕೊಲ್ಲಲ್ಪಟ್ಟು ಅದರ ರಕ್ತವು ಮರಣಕರವಾದ ಅನುಭವದಿಂದ ಇಸ್ರಾಯೇಲರನ್ನು ರಕ್ಷಣೆ ನೀಡುವ ಹಾಗೂ ಇಸ್ರಾಯೇಲ್ ಜನರ ಸಂಪೂರ್ಣವಾದ ಬಿಡುಗಡೆ ಕಾರಣವಾಗುವ ಹಾಗೆ ಅದನ್ನು ಆಗಿತ್ತು. ಇಸ್ರಾಯೇಲ್ ಜನರು ತನ್ನ ಯೆಹೋವ ದೇವರನ್ನು ಆರಾಧಿಸುವುದಕ್ಕಾಗಿ ವಿಮೋಚಿಸಲ್ಪಟ್ಟಿದ್ದರು. ಯೇಸು ಸ್ವಾಮಿಯು ಕೂಡ ಈ ಪಸ್ಕಾ ಹಬ್ಬವನ್ನು ಆಚರಿಸುವುದು ನಾವು ನೋಡುತ್ತೇವೆ. ಯೇಸು ಸ್ವಾಮಿಯು ತನ್ನ ಶಿಷ್ಯರೊಡನೆ ಮಳಿಗೆಯಲ್ಲಿ ಈ ಪಸ್ಕಾ ಹಬ್ಬವನ್ನು ಆಚರಣೆ ಮಾಡುವಾಗ ರೊಟ್ಟಿಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಮುರಿದು, ಇದು ನನ್ನ ಶರೀರ, ಹಾಗೆ ಪಾನಪಾತ್ರವನ್ನು ತನ್ನ ಕೈಯಲ್ಲಿ ಎತ್ತಿಕೊಂಡು ಸ್ತೋತ್ರ ಮಾಡಿ, ಇದು ನನ್ನ ರಕ್ತ ಎಂಬುದಾಗಿ ಹೇಳಿ ಅವರಿಗೆ ಕೊಟ್ಟರು. ಪಸ್ಕಾ ಹಬ್ಬಕ್ಕೆ ಒಂದು ನೂತನವಾದ ಅರ್ಥವನ್ನು ಇದರ ಮೂಲಕವಾಗಿ ಯೇಸು ಸ್ವಾಮಿ ತಿಳಿಸಿದ್ದಾರೆ. ಪೂರ್ಣಾಂಗವಾದಂತಹ ಕುರಿಯಾಗಿರುವ ಯೇಸು ಸ್ವಾಮಿಯು ಪಾಪದ ಗುಲಾಮತನದಲ್ಲಿದ್ದಂತಹ ಸರ್ವ ಮಾನವರ ವಿಮೋಚನೆಗಾಗಿ ತನ್ನ ರಕ್ತವನ್ನೇ ಸುರಿಸಿದನು, ತನ್ನ ಶರೀರವನ್ನೇ ಕೊಯ್ಯಲ್ಪಡುವಂಥದ್ದಾಯಿತು. ಪ್ರಿಯರೇ, ಈ ಪಸ್ಕಾ ಹಬ್ಬದ ದಿನದಲ್ಲಿ ನಮಗಾಗಿ ಕೊಯ್ಯಲ್ಪಟ್ಟಂತಹ, ನಮ್ಮ ಪಾಪ ವಿಮೋಚನೆಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿದಂತಹ ಯೇಸು ಸ್ವಾಮಿಯನ್ನು ಧ್ಯಾನಿಸುವವರಾಗಿರೋಣ. ಇಸ್ರಾಯೇಲ್ ಜನರು ಐಗುಪ್ತ ದೇಶದ ಗುಲಾಮತನದಿಂದ ಪೂರ್ಣಾಂಗವಾದ ಕುರಿಯ ರಕ್ತದ ಮೂಲಕವಾಗಿ ಸಂಹಾರ ದೂತನಿಂದ ಬಿಡುಗಡೆ ಹೊಂದಿದ ಹಾಗೆ ನಮಗೂ ಸಹ ಈ ಲೋಕದ ಎಲ್ಲ ಪಾಪ ಮಲಿನತ್ವಗಳ ಪಾಪ ಭಾರದಿಂದ ಕರ್ತನ ರಕ್ತದ ಮೂಲಕವಾಗಿ ಬಿಡುಗಡೆ ಹೊಂದುವಂತೆ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೆನ್.